ಇವತ್ತು ಹುಣ್ಣಿಮೆ. ಇವತ್ತು ಹುಣ್ಣಿಮೆಯಲ್ಲಿ ಸಂಭ್ರಮ ಪಡುವಂತಹ ಹುಣ್ಣಿಮೆ. ಇವತ್ತು ಕಾರ್ತಿಕ ಹುಣ್ಣಿಮೆ, ಅದರೊಟ್ಟಿಗೆ ಇವತ್ತು ಸೂಪರ್ ಮೂನ್ ಈ ವರ್ಷದಲ್ಲಿ ಅತ್ಯುತ್ತಮವಾದ ಸೂಪರ್ ಮೂನು ಇವತ್ತು. ಕಾರಣ ಇಷ್ಟೇ, ಸುಮಾರು 27,000 ಕಿಲೋಮೀಟ್ರ್ ಇವತ್ತು ಚಂದ್ರ ಭೂಮಿಗೆ ಸಮೀಪ ಇರ್ತಾನೆ, ಇರೋದು ಅವನ ಪಥದಲ್ಲಿ. ಹಾಗಾಗಿ ಅವನಿರ್ತಾನೆ. ಹಾಗಾಗಿ 14% ದೊಡ್ಡದಾಗಿ ಚಂದ್ರ ಕಂಡು ಸುಮಾರು 25-26% ಬೆಳದಿಂಗಳು ಹೆಚ್ಚು ಇವತ್ತು. ಹಾಗೆ ಒಂದು ಒಳ್ಳೆಯ ಸೂಪರ್ ಮೂನ್ನ ಹುಣ್ಣಿಮೆ ಇವತ್ತು. ಆಕಾಶ ನೋಡಿ ಖುಷಿ ಪಡಬೇಕು. ಕೆಲವೊಂದು ಸಾರಿ ಒಳ್ಳೆಯ ಅವಕಾಶಗಳು ಸಿಗುವುದಿಲ್ಲ ಪ್ರಕೃತಿಯನ್ನು ನೋಡಿ ಖುಷಿ ಪಡಲಿಕ್ಕೆ. ಈ ವರ್ಷದ 3 ಸೂಪರ್ ಮೂನಲ್ಲಿ, ಮೊನ್ನೆ ಅಕ್ಟೋಬರು, ಇವತ್ತು ನವಂಬರು, ನಾಳೆ ಡಿಸೆಂಬರ್ನಲ್ಲಿ, ಇವತ್ತು ಅತಿ ಹತ್ತಿರ ಅವನ ದೀರ್ಘವೃತ್ತಾಕಾರದ ಪಥದಲ್ಲಿ ಅವನು ಸುಮಾರು 3,57,000 ಕಿಲೋಮೀಟ್ರ್ ಇವತ್ತು. 60,000, 61,000, 62,000 ಇದ್ದರೂ ನಾವು ಸೂಪರ್ ಮೂನ್ ಅಂತ ಹೇಳ್ತೇವೆ. ಹೀಗೆ ಬಂದಾಗ ಹುಣ್ಣಿಮೆ ಚೆನ್ನಾಗಿ ಕಾಣುತ್ತೆ, ದೊಡ್ಡ ಸೈಜಲ್ಲಿ ಚಂದ್ರ ಕಾಣ್ತಾನೆ, ಬೆಳದಿಂಗ್ಳು ಹೆಚ್ಚಾಗಿರುತ್ತೆ, ನೋಡಿ ಖುಷಿ ಪಡ್ಬೋದು. ಪ್ರಕೃತಿ ಈಗ ಕಾರ್ತಿಕ ಮಾಸ ಆದ್ದರಿಂದ ಏನಂದರೆ ವಾತಾವರಣ ಶುದ್ಧವಾಗಿದೆ, ಪರಿಶುದ್ಧವಾದ ವಾತಾವರಣ, ನೀಲ ಆಕಾಶ, ಹಾಗೆ ರಾತ್ರಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ತೇವಾಂಶ ಇರುತ್ತಲ್ವ, ಚಳಿಯೂ ಇಲ್ಲ ಮಳೆಯೂ ಇಲ್ಲ. ಹಾಗಾಗಿ ಇದರ ಮಧ್ಯದಲ್ಲಿರೋದ್ರಿಂದ ಚಂದ್ರನಿಗೆ ಹ್ಯಾಲೋ ಅಂತ ಹೇಳ್ತೀವಿ ನಾವು. ರಿಂಗ್ ಕಾಣಬಹುದು, ಇವತ್ತು ಭಾರಿ ಚಂದ ಕಾಣಬಹುದು. ಸೂರ್ಯಗೂ ರಿಂಗ್ ಕಾಣುವಂತಹ ಕಾಲ ಈಗ, ನಾವು ಹ್ಯಾಲೋ ಅಂತ ಹೇಳ್ತೇವೆ. ಅದ ಕಾರಣ ಒಂದು 7 ಕಿಲೋಮೀಟರ್ ಎತ್ತದ ಆಕಾಶದಲ್ಲಿರುವಂತಹ ನಮ್ಮ ಐಸಿ ಕ್ರಿಸ್ಟಲ್ಸ್ ಮೂಲಕ ಬೆಳಕು ಹಾದು ಹೋಗುವಾಗ ನಾವು ಡಿಫ್ರಾಕ್ಷನ್ ಅಂತ ಹೇಳ್ತೇವೆ. ಒಂದು ಯೆಲ್ಲೋಯಿಶ್ ರಿಂಗ್ ಎಲ್ಲ ನೋಡಿ ಖುಷಿ ಪಡುವಂತಹ ಒಂದು ಒಳ್ಳೆಯ ಕಾಲ. ಖಂಡಿತವಾಗಿ ಇವತ್ತು ಹುಣ್ಣಿಮೆ ತುಂಬ ಖುಷಿ ಕೊಡುತ್ತೆ. ನೋಡಿ ಆನಂದಿಸಿ. ಇಂಥ ಪ್ರಕೃತಿಯೇ ಹೇಳುತ್ತೆ, ನೋಡ್ರೋ, ಖುಷಿ ಪಡ್ರೋ, ರಿಲ್ಯಾಕ್ಸ್ ಆಗ್ರೋ ಅಂತ ಪ್ರಕೃತಿ ಹೇಳುವಾಗ ನಾವು ರಿಲ್ಯಾಕ್ಸ್ ಆಗಬೇಕಾಗತ್ತೆ. ಮನಸ್ಸಿಗೆ ಮೊದಲು ಕೊಡುವಂಥ ದಿವಸ ಇದು. ನಾವೆಲ್ಲ ಖುಷಿ ಪಡೋಣ, ಈ ಹುಣ್ಣಿಮೆ ಆಚರಿಸೋಣ, ಹುಣ್ಣಿಮೆ ಹೋಳಿಗೆ ಊಟ, ಖುಷಿ ಪಡೋಣ. ಎಲ್ಲರೂ ದಯವಿಟ್ಟು ಚಂದ್ರನ ನೋಡಿ ಆನಂದಿಸಿ, ಬೆಳದಿಂಗಳಲ್ಲಿ ಖುಷಿ ಪಡಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ.